ಎಲ್ರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇಲ್ಲಿ ನೆರೆದಿರುವಂಥ ನಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಅಂಗವಾಗಿ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತಾರೆ. ನಮಗೆ ಗೊತ್ತಿದೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಅನೇಕರ ಪರಿಶ್ರಮ, ಬಲಿದಾನ, ತ್ಯಾಗದಿಂದ, ಹೋರಾಟದಿಂದ ನಾವು ಪಡ್ಕೊಂಡಂಥ ಒಂದು ಸ್ವಾತಂತ್ರ್ಯ. ಹಾಗಾಗಿ ತದನಂತರ ನಾವು ಸಂವಿಧಾನನೂ ಸಹ ನಮ್ಮದೇ ಆದ ಸಂವಿಧಾನನ ನಾವು ಪಡ್ಕೊಂಡ್ವಿ 1950ನೇ ಇಸ್ವಿನಲ್ಲಿ. ಸ್ವಾತಂತ್ರ್ಯ ಅಂದಿದ ತಕ್ಷಣ ನಮಗೆ ಸಂವಿಧಾನ ಅಂದಾಗ ನಮಗೆ ನಮ್ಮದೇ ಆದ ಹಕ್ಕುಗಳು ಇದೆ. ಅದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಸಹ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಭಾರತೀಯ ಪ್ರಜೆಗಳಾಗಿ ನಾವು ಭಾರತೀಯ ಜನ್ಯ ತನುಜಾತೆ ಏನು ಕರ್ನಾಟಕದ ಹೆಮ್ಮೆಯ ಜನರಾಗಿ ನಾವು ನಮ್ಮ ಯಾವುದೇ ಕರ್ತವ್ಯ ಕೆಲಸದಲ್ಲಿ ನಾವು ಇದ್ದರೂ ಸಹ ಅದನ್ನು ಶ್ರದ್ಧಾ, ನಿಷ್ಠಾ, ಭಕ್ತಿಯಿಂದ ನಮ್ಮ ರೀತಿಯಲ್ಲಿಯೇ ನಮ್ಮ ಕೊಡುಗೆಯನ್ನು ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಈ ಸಂದರ್ಭದಲ್ಲಿ ಕೊಡೋಣ ಅಂತ ನಾವು ಆಶಯ ವ್ಯಕ್ತಪಡಿಸ್ತೀನಿ. ಇವತ್ತು ನನಗೂ ಭಾಳ ಸಂತಸದ ದಿನ. ಯಾಕಂದರೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂಥ ನಾನು ಚಿಕ್ಕಂದಿನಿಂದ ನಮ್ಮ ಕನ್ನಡ ಚಲನಚಿತ್ರಗಳನ್ನ ನೋಡಿಕೊಂಡು ಬೆಳೆದಿರುವಂಥ ಹುಡುಗ. ಇವತ್ತು ನೀವು ನಮ್ಮನ್ನು ಕರೆದು ಅದು 83 ವರ್ಷಗಳ ಈ ನಿಮ್ಮ ವಾಣಿಜ್ಯ ಮಂಡಳಿಯ ಸುದೀರ್ಘ ಅವಧಿ, ಅದು ಕನ್ನಡ ಚಲನಚಿತ್ರ 93 ವರ್ಷ ಬೆಳೆಸಿರುವಂಥ ಈ ಸಂಸ್ಥೆ, ನೀವೆಲ್ಲ ಅಲ್ಲಿ ಬಂದು ನಾನು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇರೋದು ನನಗೆ ಭಾಳ ಸಂತಸದ ಸಂಗತಿ. ಧನ್ಯವಾದಗಳು. ಹೌದು, ನಾವು ನೋಡ್ತಾ ಇದ್ದೀವಿ ಅನೇಕ ಈ ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ, ವಿಷ್ಣುವರ್ಧನ್ ಆದಿಯಾಗಿ, ಅಂಬರೀಷ್ ಆದಿಯಾಗಿ, ಪುನೀತ್ ರಾಜ್ಕುಮಾರು ದೈವದಿಂದಾದಾಗ, ಶಂಕರ್ನಾಗ್ ಅವರು ಆದಾಗ ನಾನೇ ಬೆಂಗಳೂರು DC ಇದ್ದೆ. ಹಾಗಾಗಿ ಭಾಳ ಜನ ಅವಾಗ ಪರಿಚಯ ಆಗಿದ್ದೆ. ಸೊ ಹಾಗಾಗಿ ನಾವು ಕನ್ನಡ ಚಲನಚಿತ್ರ ಬೆಳೆದಿರುವಂಥದ್ದು ನೋಡಿದ್ದೀವಿ. ದೇಶೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರುವಂಥದ್ದು. ಹಾಗೆ ತಮ್ಮ ಅನೇಕ ಸಮಸ್ಯೆ, ಸವಾಲುಗಳು ಇರೋದು ಗೊತ್ತಿದೆ. ಬಟ್ ಸುದೀರ್ಘವಾಗಿ ತಮ್ಮ ಜೊತೆ ಚರ್ಚೆ ಮಾಡಿ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ನಾನು ಫಸ್ಟು ಬಂದು ವಾರ್ತಾ ಕಾರ್ಯದರ್ಶಿಯಾಗಿ ತಗೊಂಡಾಗ ಮೇಡಮ್ದೇ ಒಂದು 6-7 ಪತ್ರಗಳು ಮುಖ್ಯಮಂತ್ರಿಗಳಿಗೆ ಕಳಿಸಿ ಅದು ನಮ್ಮ ಹತ್ರ ಬಂದಿತ್ತು. ಸೊ ಹಾಗಾಗಿ ಅದು ಇದೆ. ಒಂದು ವಿಚಾರ ಅಂದರೆ ಬಜೆಟ್ನಲ್ಲಿ ನಮ್ಮ ಮೈಸೂರಿನಲ್ಲಿ ನಮ್ಮ ಫಿಲಿಂ ಸಿಟಿ ಮಾಡಬೇಕು ಅನ್ನೋದು ಒಂದು ಘೋಷಣೆ ಆಗಿದೆ. ಸೊ ಚಿತ್ರನಗರಿ ಅದು ಮೈಸೂರಿನಲ್ಲಿ 160 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಬಹುತೇಕ ಡ್ರಾಫ್ಟ್ ಕಾನ್ಸೆಪ್ಟ್ ನೋಟು, DPR ಎಲ್ಲ ಸಿದ್ಧ ಆಗಿದೆ. ಅದನ್ನು ಸಹ ತಮಗೂ ಪ್ರಚುರಪಡಿಸ್ತೀವಿ. ಯಾಕಂದರೆ ನೀವೇ ಅದನ್ನು ಮುಂದೆಯಿಂದ ದಿನಗಳಲ್ಲಿ ಬಳಸ್ಕೊಳ್ಳೋರು, ಉಳಿಸಿ ಬೆಳೆಸಿ ಆಗುವಂಥದ್ದು. ಹಾಗಾಗಿ ಅದು ಏನು ಇನ್ನೂ ಸಚಿವ ಸಂಪುಟ ಮುಂದೆ ತೊಗೊಂಡೋಗ್ಲಿಕ್ಕೆ ಮುಂಚೆ ಅದರಲ್ಲಿ ಏನೇನು ಅಳವಡಿಸ್ಕೋಬೇಕು ಅನ್ನೋದು ತಮ್ಮಿಂದ ನಮಗೆ ಆಗಿದೆ. ಆವಾಗ ಈ ಜಾಗಗಳದ್ದು ಎಷ್ಟು ಸಿಗುತ್ತೆ ಏನು ಅನ್ನೋದು ಇರೋದ್ರಿಂದ ಈಗ ಸಮಗ್ರವಾಗಿ ಇದೆ, ಚಿತ್ರಣ ಇದೆ. ಹಾಗಾಗಿ ಅದನ್ನು ಒಂದು ದಿನ ಯಾವತ್ತಾದರೂ ತಮಗೆ ಬಂದು ಇಲ್ಲೇ ಅಂತಂದರೆ ಇಲ್ಲೇ ಇಲ್ಲ ನಮ್ಮ ಆಫೀಸ್ನಲ್ಲಿ ನಾವು ನೋಡಿ ಸಲಹೆ ಸೂಚನೆಗಳನ್ನ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಕೊತೇನೆ. ಹಾಗಾಗಿ ನಾವೆಲ್ಲ ತಮ್ಮದೇ ಆದ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಚಲನಚಿತ್ರ ಮನೋರಂಜನಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆ ನೀಡ್ತಾ ಬಂದಿದ್ದೀರಾ. ನಾನು ಬೆಂಗಳೂರು ನಾಗರಿಕನಾಗಿ, ಕರ್ನಾಟಕದ ಹುಟ್ಟಿ ಬೆಳೆದ ಒಬ್ಬ ಹುಡುಗನಾಗಿ ಇದನ್ನೆಲ್ಲ ನೋಡಿ ಬೆಳೆದಿರುವಂಥವನು. ಹಾಗಾಗಿ ಈ ಸಂದರ್ಭದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು, ಹಾಲಿ ಪದಾಧಿಕಾರಿಗಳು, ಹಿಂದಿನ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಇಲ್ಲಿ ನೆರೆದಿರುವಂಥವ್ರು ಎಲ್ಲರೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನ ಅಂತ ನಾನು ಮಾತನಾಡ್ತೀನಿ.